ಮೇಡಮ್ ಹೇಳಿ, ನಿಮ್ಮ ಮನೆಗೆ ಅದೇ ಬಟ್ಟೆ ತಾಣ ನೆಪದಲ್ಲಿ ಬಂದು ಕಳ್ತನ ಮಾಡಿದ್ರೆ ಅನ್ನೋ ಒಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಏನಾಯ್ತು ಮೇಡಮ್ ಘಟನೆ? ಸರ್ ನಮ್ಮದು ಗಾರ್ಮೆಂಟ್ಸ್ ಇತ್ತು. ಕಾಜಾ ಬಟನ್ ಮಾಡ್ತಾ ಇದ್ವಿ. ರಿಜೆಕ್ಟ್ ಆಗಿರೋ ಪೀಸ್ನ ನಾನು ಮನೆಗೆ ತಂದು ಮಾರ್ಕೋತಾ ಇದ್ದೆ. ನಾನು ಗೊತ್ತಿರೋ ಹುಡುಗರು ಅವಾಗ ಬಂದು ತಗೊಂಡು ಹೋಗ್ತಾ ಇದ್ರು ಅವರು. ಮತ್ತು ಮನೇಲಿ ಹೊಸ ಸ್ಟಾಕ್ ಬಂದಿದೆಯಾ, ಯಾವುದಾದ್ರೂ ಬಟ್ಟೆಗಳಿದೆಯಾ ಅಂತ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರಿ ಆಯಿತು ಇದೆ ಅಂತ ನಾನು ಬಟ್ಟೆಗಳು ತೋರಿಸ್ದೆ. ಅವ್ರು ನೋಡ್ತಾ ಇದ್ರು ಬಂದು. ನಾನು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ ಅಂತ ಹೋದೆ. ಈ ಪರ್ಸ್ನ ಅಲ್ಲೇ ಒಡವೆಗಳು ಬಿಚ್ಚಿ ಇಟ್ಬಿಟ್ಟು ಪರ್ಸಲ್ಲಿ ಇಟ್ಟಿದೆ ನಾನು. ಮತ್ತು ಯಾವುದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹೊರಟೋದ್ರು ಸರ್. ಅದು ಒಡವೆಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ನೋಡ್ಕೊಂಡಿಲ್ಲ. ನಾನು ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಾನು ನೋಡ್ಕೊಂಡೆ. ಯಾವ ಚೆಕ್ ಮಾಡ್ಕೊಂಡ್ರಿ? ಒಂದು ಅರ್ಧ ಗಂಟೆ ಹಂಗೆ ಚೆಕ್ ಮಾಡ್ಕೊಂಡು ಅರ್ಧ ಗಂಟೆಲೇ ಚೆಕ್ ಮಾಡ್ಕೊಂಡೆ ಸರ್. ಏನೇನು ಒಡವೆ ಮಿಸ್ ಆಗಿತ್ತು ಮೇಡಮ್? ತಾಳಿ ಮತ್ತೆ ಕತ್ತಿಂದು $1 ಚೈನು ಮತ್ತೆ 2 ಉಂಗುರ ಇತ್ತು ಸರ್. ಎಲ್ಲ ಎಷ್ಟು ಗ್ರಾಮ್ ಇತ್ತು? ಒಂದು 30-35 ಗ್ರಾಮ್ ಇತ್ತು ಸರ್. ಓಕೆ ಓಕೆ ಓಕೆ. ನಿಮ್ದು ಗಾರ್ಮೆಂಟ್ಸ್ ಅಂದ್ರೆ ಬಟ್ಟೆ ಅಂಗಡಿ, ಬಟ್ಟೆ ವ್ಯಾಪಾರ ಮಾಡೋದ ಮೇಡಮ್? ಗಾರ್ಮೆಂಟ್ಸ್ ಇದೆ. ಕಾಜಾ ಬಟನ್ನು ರಿಜೆಕ್ಟ್ ಪೀಸ್ಗಳು ಮಾರ್ಕತೀನಿ. ಸದ್ಯಕ್ಕೆ ಹೆಣ್ಮಕ್ಳದು ಹಾಕೊಂಡಿದ್ದೀನಿ ಸರ್. ಸೀರೆ, ಡ್ರೆಸ್ಸು, ಲೆಗಿನ್ಸು, ಟಾಪ್ಸು ಎಲ್ಲ ಹಾಕೊಂಡು ಅಂಗಡಿ ಸಿಗೇಳಿ ಗೇಟಲ್ಲಿ. ಎಲ್ಲ ಒಂದ್ ಕಡೆ ನಂಬಿಕಸ್ತರು ಅಂತ ಹೇಳ್ಬಿಟ್ಟು ಮನೆಗೆ ಸೇರಿಸೋದು ಈ ತರ ಕಳ್ತನ ಮಾಡ್ಕೊಂಡ್ರೆ ಹೆಂಗೆ ಮೇಡಮ್ ನಂಬೋದು? ಹೌದು ಸರ್. ಯಾರನ್ನ ನಂಬೋದು ಯಾರನ್ನ ಬಿಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿರೋರು ಅಂತ ನಾನು ನಂಬಿದೆ. ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್. ಈಗೇನಾದ್ರು ಅರೆಸ್ಟ್ ಆಗಿದ್ದಾರೆ? ಇಬ್ರು ಸಿಕ್ಕಿದ್ದಾರೆ ಸರ್. ಒಬ್ಬ ಮನೆಗೆ ಬಂದಿದ್ದ, ಮನೇಲಿ ಲಾಕ್ ಮಾಡಿದ್ವಿ. ಮತ್ತೆ ಅವನ ಜೊತೆಲಿ ಪೊಲೀಸರು ಅವನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಇನ್ನೊಬ್ಬನ ಕರ್ಕೊಂಡು ಬಂದು ಅಲ್ಲಿ ಇಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇನ್ನೊಬ್ಬ ಅಭಿಷೇಕ್ ಅನ್ನೋನು ಸಿಕ್ಕಿಲ್ಲ ಸರ್. ಅವನು ಪ್ರೆಸ್ಸಲ್ ಅಂತ ಕೆಲಸ ಮಾಡೋದು. ಅವನೇ ಈ ತರ ಮಾಡಿದ್ದಾನೆ ಸರ್. ಅವನು. ಸರಿ ಸರಿ. ನಿಮ್ಮ ಹೆಸರು ಮೇಡಮ್? ನಾಗರತ್ನಮ್ಮ ಅಂತ. ಮೇಡಮ್ ಹೇಳಿ, ನಿಮ್ಮ ಮನೆಗೆ ಅದೇ ಬಟ್ಟೆ ತಾಣ ನೆಪದಲ್ಲಿ ಬಂದು ಕಳ್ತನ ಮಾಡಿದ್ರೆ ಅನ್ನೋ ಒಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಏನಾಯ್ತು ಮೇಡಮ್ ಘಟನೆ? ಸರ್ ನಮ್ಮದು ಗಾರ್ಮೆಂಟ್ಸ್ ಇತ್ತು. ಕಾಜಾ ಬಟನ್ ಮಾಡ್ತಾ ಇದ್ವಿ. ರಿಜೆಕ್ಟ್ ಆಗಿರೋ ಪೀಸ್ನ ನಾನು ಮನೆಗೆ ತಂದು ಮಾರ್ಕೋತಾ ಇದ್ದೆ. ನಾನು ಗೊತ್ತಿರೋ ಹುಡುಗರು ಅವಾಗ ಬಂದು ತಗೊಂಡು ಹೋಗ್ತಾ ಇದ್ರು ಅವರು. ಮತ್ತು ಮನೇಲಿ ಹೊಸ ಸ್ಟಾಕ್ ಬಂದಿದೆಯಾ, ಯಾವುದಾದ್ರೂ ಬಟ್ಟೆಗಳಿದೆಯಾ ಅಂತ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರಿ ಆಯಿತು ಇದೆ ಅಂತ ನಾನು ಬಟ್ಟೆಗಳು ತೋರಿಸ್ದೆ. ಅವ್ರು ನೋಡ್ತಾ ಇದ್ರು ಬಂದು. ನಾನು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ ಅಂತ ಹೋದೆ. ಈ ಪರ್ಸ್ನ ಅಲ್ಲೇ ಒಡವೆಗಳು ಬಿಚ್ಚಿ ಇಟ್ಬಿಟ್ಟು ಪರ್ಸಲ್ಲಿ ಇಟ್ಟಿದೆ ನಾನು. ಮತ್ತು ಯಾವುದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಹೊರಟೋದ್ರು ಸರ್. ಅದು ಒಡವೆಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ನೋಡ್ಕೊಂಡಿಲ್ಲ. ನಾನು ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಾನು ನೋಡ್ಕೊಂಡೆ. ಯಾವ ಚೆಕ್ ಮಾಡ್ಕೊಂಡ್ರಿ? ಒಂದು ಅರ್ಧ ಗಂಟೆ ಹಂಗೆ ಚೆಕ್ ಮಾಡ್ಕೊಂಡು ಅರ್ಧ ಗಂಟೆಲೇ ಚೆಕ್ ಮಾಡ್ಕೊಂಡೆ ಸರ್. ಏನೇನು ಒಡವೆ ಮಿಸ್ ಆಗಿತ್ತು ಮೇಡಮ್? ತಾಳಿ ಮತ್ತೆ ಕತ್ತಿಂದು $1 ಚೈನು ಮತ್ತೆ 2 ಉಂಗುರ ಇತ್ತು ಸರ್. ಎಲ್ಲ ಎಷ್ಟು ಗ್ರಾಮ್ ಇತ್ತು? ಒಂದು 30-35 ಗ್ರಾಮ್ ಇತ್ತು ಸರ್. ಓಕೆ ಓಕೆ ಓಕೆ. ನಿಮ್ದು ಗಾರ್ಮೆಂಟ್ಸ್ ಅಂದ್ರೆ ಬಟ್ಟೆ ಅಂಗಡಿ, ಬಟ್ಟೆ ವ್ಯಾಪಾರ ಮಾಡೋದ ಮೇಡಮ್? ಗಾರ್ಮೆಂಟ್ಸ್ ಇದೆ. ಕಾಜಾ ಬಟನ್ನು ರಿಜೆಕ್ಟ್ ಪೀಸ್ಗಳು ಮಾರ್ಕತೀನಿ. ಸದ್ಯಕ್ಕೆ ಹೆಣ್ಮಕ್ಳದು ಹಾಕೊಂಡಿದ್ದೀನಿ ಸರ್. ಸೀರೆ, ಡ್ರೆಸ್ಸು, ಲೆಗಿನ್ಸು, ಟಾಪ್ಸು ಎಲ್ಲ ಹಾಕೊಂಡು ಅಂಗಡಿ ಸಿಗೇಳಿ ಗೇಟಲ್ಲಿ. ಎಲ್ಲ ಒಂದ್ ಕಡೆ ನಂಬಿಕಸ್ತರು ಅಂತ ಹೇಳ್ಬಿಟ್ಟು ಮನೆಗೆ ಸೇರಿಸೋದು ಈ ತರ ಕಳ್ತನ ಮಾಡ್ಕೊಂಡ್ರೆ ಹೆಂಗೆ ಮೇಡಮ್ ನಂಬೋದು? ಹೌದು ಸರ್. ಯಾರನ್ನ ನಂಬೋದು ಯಾರನ್ನ ಬಿಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿರೋರು ಅಂತ ನಾನು ನಂಬಿದೆ. ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್. ಈಗೇನಾದ್ರು ಅರೆಸ್ಟ್ ಆಗಿದ್ದಾರೆ? ಇಬ್ರು ಸಿಕ್ಕಿದ್ದಾರೆ ಸರ್. ಒಬ್ಬ ಮನೆಗೆ ಬಂದಿದ್ದ, ಮನೇಲಿ ಲಾಕ್ ಮಾಡಿದ್ವಿ. ಮತ್ತೆ ಅವನ ಜೊತೆಲಿ ಪೊಲೀಸರು ಅವನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಇನ್ನೊಬ್ಬನ ಕರ್ಕೊಂಡು ಬಂದು ಅಲ್ಲಿ ಇಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇನ್ನೊಬ್ಬ ಅಭಿಷೇಕ್ ಅನ್ನೋನು ಸಿಕ್ಕಿಲ್ಲ ಸರ್. ಅವನು ಪ್ರೆಸ್ಸಲ್ ಅಂತ ಕೆಲಸ ಮಾಡೋದು. ಅವನೇ ಈ ತರ ಮಾಡಿದ್ದಾನೆ ಸರ್. ಅವನು. ಸರಿ ಸರಿ. ನಿಮ್ಮ ಹೆಸರು ಮೇಡಮ್? ನಾಗರತ್ನಮ್ಮ ಅಂತ.